ಆಕ್ಟರ್ ವಿಜಯ್ ಅವರು ತಮಿಳುನಾಡಿನಲ್ಲಿ ಹೊಸ ಪಕ್ಷವೊಂದನ್ನು ಪ್ರಾರಂಭ ಮಾಡಿದ್ದಾರೆ. ಆಕ್ಟರ್ ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಸುಳಿವು ಮೊದಲೇ ಇತ್ತು. ಹಾಗಾಗಿ ಅವರ ಹಿಂದಿನ ಫಿಲಮ್ಗಳನ್ನು ನೋಡಿದ್ರೆ ಸಾಕಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಇತ್ತು. ಆ ಫಿಲಮ್ಗಳು ರಿಲೀಸ್ ಆಗೋದಕ್ಕೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಅವರು ಎದುರಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಹಿಂದಿನ ಮೂವಿಗಳಲ್ಲಿ ಅವರು ಸಾಕಷ್ಟು ಅಂದರೆ ರಾಜಕೀಯಕ್ಕೆ ಬರುವಂಥ ಸುಳಿವುಗಳನ್ನು ಕೊಡ್ತಾ ಇದ್ರು. ಹಾಗೆ ಆಡಳಿತ ಪಕ್ಷದ ಮೇಲೆ ಮತ್ತು ವಿರೋಧ ಪಕ್ಷ ಎರಡೂ ಪಕ್ಷಗಳ ಮೇಲೆ ಸಾಕಷ್ಟು ಆ, ಏನು ಕಾಂಟ್ರವರ್ಸಿ ಬರುವಂಥ ಮೂವಿಗಳನ್ನು ಕೂಡ ಮಾಡಿದರು. ಈ ಹಿಂದೆ ಒಂದು ಫಿಲಮನ್ನು ನೋಡಿದ್ರೆ ಆ ಫಿಲಮ್ನಲ್ಲಿ ಅವರು ರಾಜಕೀಯ ಪಕ್ಷಗಳು ಕೊಟ್ಟಂಥ ಮಿಕ್ಸಿ ಗ್ರೈಂಡರ್ ಇವನ್ನೆಲ್ಲ ಬಿಸಾಕುವಂಥ ಒಂದು ಸೀನ್ ಬಂದಿರುತ್ತೆ. ಬಹುಶಃ ನಿಮಗೆ ಗೊತ್ತಿರುತ್ತೆ, ತಮಿಳ್ನಾಡಿನಲ್ಲಿ ಇದು ತುಂಬ ಕಾಮನ್. ಅಲ್ಲಿ ಟಿ ವಿ ಮಿಕ್ಸಿ ಎಲ್ಲ ಫ್ಯಾನು ಈ ರೀತಿಯ ಒಂದು ವಸ್ತುಗಳನ್ನು ಅಂದರೆ ರಾಜಕೀಯ ಪಕ್ಷದ ಸಿಂಬಲ್ ಇರುವಂತಹ ವಸ್ತುಗಳನ್ನು ಕೊಟ್ಟು ಜನರನ್ನು ಓಟಿಗಾಗಿ ಯಾಚನೆ ಮಾಡುವಂಥ ಪದ್ಧತಿ ಜಾಸ್ತಿ ಇದೆ. ಹಾಗಾಗಿ ಆ ವಸ್ತುಗಳನ್ನೆಲ್ಲ ಬಿಸಾಕಿ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಮೂವಿಯನ್ನು ಕೂಡ ವಿಜಯ್ ಅವರು ಮಾಡಿದರು. ಆಗಲೇ ಅದು ಸಾಕಷ್ಟು ಕಾಂಟ್ರವರ್ಸಿಗಳಾಗಿತ್ತು. ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅದನ್ನು ವಿರೋಧ ಮಾಡಿ, ಆದರೆ ಆ ಫಿಲಮ್ ತುಂಬಾ ಸಕ್ಸಸ್ ಆಗಿತ್ತು. ಯಾಕಂದರೆ ರಾಜಕೀಯ ವ್ಯಕ್ತಿಗಳು ವಿರೋಧ ಮಾಡಿದ್ರಿಂದ ಆ ಮೂವಿಗೆ ಒಂದಷ್ಟು ಜನ ಕೂಡ ನೋಡಿದರು. ಸೊ ಈಗ ಅವರು ಅದನ್ನು ನಿಜ ಮಾಡಿದ್ದಾರೆ, ರಾಜಕೀಯಕ್ಕೆ ಬಂದಿದ್ದಾರೆ. ಆದರೆ ಇದು ತಮಿಳುನಾಡಿನ ಮಟ್ಟಿಗೆ ಸಾಕಷ್ಟು ದೊಡ್ಡ ಬೆಳವಣಿಗೆ. ತಮಿಳುನಾಡಿನ ರಾಜಕೀಯವನ್ನು ಬುಡಮೇಲು ಮಾಡುವಂಥ ಒಂದು ಬೆಳವಣಿಗೆ ಅಂತ ಅಂದರೆ ತಪ್ಪಾಗಲಾರದು. ಯಾಕಂದರೆ ನಮಗೆ ಗೊತ್ತು, ವಿಜಯ್ ಅವರಿಗೆ ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅದು ತಮಿಳುನಾಡಿನಲ್ಲಿ ಅವರ ಹೆಸರು ಕೇಳಿದ್ರೇ ಕ್ರೇಜ್ ಆಗುವಂಥ ಸಾಕಷ್ಟು ಜನ ಅಭಿಮಾನಿಗಳನ್ನು ನಾವು ನೋಡಿದ್ದೀವಿ. ಆದರೆ ಆ ಅಭಿಮಾನ ಓಟಾಗಿ ಕನ್ವರ್ಟ್ ಆಗತ್ತಾ? ಯಾಕಂದರೆ ನಾವು ಈ ಹಿಂದೆ ಕಮಲ ಹಾಸನ್ ಅವರು ಇರ್ಬೋದು, ಚಿರಂಜೀವಿ ಅವರು ಇರ್ಬೋದು, ಪವನ್ ಕಲ್ಯಾಣ್ ಇರ್ಬೋದು, ಇವರೆಲ್ಲ ಕೂಡ ರಾಜಕೀಯಕ್ಕೆ ಬಂದು ದೊಡ್ಡ ಸಕ್ಸಸ್ಸನ್ನು ಇದುವರೆಗೂ ಕಂಡಿಲ್ಲ. ಆದರೆ ವಿಜಯ್ ಈ 3 ಜನರನ್ನು ಪಕ್ಕಕ್ಕಿಟ್ರೆ ವಿಜಯ್ ಅವರ ಸಕ್ಸಸ್ಸೇ ಬೇರೆ ಇರುತ್ತೆ. ಯಾಕಂದರೆ ತುಂಬ ಜನ ರಾಜಕೀಯಕ್ಕೆ ಯಾವಾಗ ಬರ್ತಾರೆ ಅಂದರೆ, ನೀವು ಇನ್ಕ್ಲೂಡಿಂಗ್ ರಜನಿಕಾಂತ್ ಅವರಾಗಿರ್ಬೋದು, ಕಮಲ ಹಾಸನ್ ಆಗಿರ್ಬೋದು, ಒಂದು ಏಜ್ ಆನಂತರ ಅವರು ರಾಜಕೀಯಕ್ಕೆ ಬರುವಂಥ ಒಂದು ಅಂದರೆ ಫಿಲಮ್ ಎಲ್ಲ ಮಾಡಿ ಮುಗಿಸಿ ಆನಂತರ ಏನೋ ಒಂದು ರಿಟೈರ್ಮೆಂಟ್ ಏಜಲ್ಲಿ. ಆದರೆ ವಿಜಯ್ ಅವರು ಹಾಗಲ್ಲ. ಅವರು ಈಗ ಪೀಕಲ್ಲಿದ್ದಾರೆ, ತಮಿಳುನಾಡಿನ ಉನ್ನತ ಮಟ್ಟದಲ್ಲಿದ್ದಾರೆ. ಸೂಪರ್ ಸ್ಟಾರ್ ಅಂದರೆ ತಪ್ಪಾಗಲಾರದು. ತಮಿಳುನಾಡಿನ ಸೂಪರ್ ಸ್ಟಾರ್ ಸ್ಥಾನದಲ್ಲಿ ಇರೋವಾಗ ನಾನು ಇನ್ಮುಂದೆ ಫಿಲಮನ್ನು ಮಾಡೋಲ್ಲ ಅಂತ ಹೊರಗಡೆ ಬಂದು ರಾಜಕೀಯಕ್ಕೆ ಬರೋದಿದೆಯಲ್ಲ, ಅದು ಒಂದು ದೊಡ್ಡ ನಿರ್ಧಾರ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ದೊಡ್ಡ ನಿರ್ಧಾರವನ್ನು ತಮಿಳುನಾಡಿನ ಜನತೆಗೋಸ್ಕರ ವಿಜಯ್ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ರಾಜಕೀಯ ಫುಲ್ ಟೈಮ್, ಅದು ಪಾರ್ಟ್ ಟೈಮ್ ಅಲ್ಲ, ಅದು ಹಾಬಿ ಅಲ್ಲ, ನಾನು ರಾಜಕೀಯದಲ್ಲಿ ಮುಂದುವರಿತೀನಿ. ಈಗ 1-2 ಚಿತ್ರಗಳ ಕಮಿಟ್ಮೆಂಟ್ ಇದೆ, ಅದನ್ನು ಮುಗಿದ ನಂತರ ಫುಲ್ ಟೈಮ್ ರಾಜಕೀಯ. ಆದರೆ ಮತ್ತೊಂದು ಹೇಳಿದರೆ, ನಾನು MP ಎಲೆಕ್ಷನ್ ಏನಿದೆ, ಈಗ ಕೇಂದ್ರದ ಎಲೆಕ್ಷನ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನನ್ನ ಆ್ಯಕ್ಚುಲಿ ಟಾರ್ಗೆಟ್ ಏನಿದೆ ಅದು 2026ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಅಷ್ಟೇ ಅಲ್ಲ, MP ಎಲೆಕ್ಷನ್ನಲ್ಲಿ ನಾನು ಯಾವ ಪಕ್ಷಕ್ಕೂ ಕೂಡ ಸಪೋರ್ಟ್ ಮಾಡೋದಿಲ್ಲ, ನಾವು ಇಂಡಿವಿಜುವಲ್ ಆಗಿ ನಿಲ್ತೀವಿ. ಆದರೆ ನಮ್ಮ ಉದ್ದೇಶ ಆ್ಯಕ್ಚುಲಿ 2026ಅಲ್ಲಿ ಬರುವಂಥ CM ಎಲೆಕ್ಷನ್ ಏನಿದೆ ಅದ್ರ ಮೇಲೆ ದೃಷ್ಟಿಕೋನದಲ್ಲಿ ನಾವು ಬಂದಿದ್ದೀವಿ ಅಂತ. ಅಂದರೆ ಇತ್ತೀಚೆಗೆ ಕೆಲವೊಂದು ವಿಷಯಗಳಲ್ಲಿ ನೋಡಿದ್ರೆ ಉದಯನಿಧಿ ಸ್ಟಾಲಿನ್ ಅವರು ಸಾಕಷ್ಟು ಕಾಂಟ್ರವರ್ಸಿಗೆ ಕಾರಣರಾಗಿದ್ದರು. ಸನಾತನ ಧರ್ಮದ ಬಗ್ಗೆ ಮಾತಾಡಿದರು, ಹಿಂದೂಗಳ ಬಗ್ಗೆ ಅವಹೇಳನ ಮಾಡುವಂಥ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಹೇಳಿಕೆಗಳು ಇಂದ ಅವರು ಸಾಕಷ್ಟು ಟ್ರೋಲ್ ಕೂಡ ಆಗಿದ್ರು ಕರ್ನಾಟಕದಲ್ಲಿ. ಸೊ ಈಗ ವಿಜಯ್ ಅವರು ಏನಿದ್ದಾರೆ, ಅವರು ಈಗ ರಾಜಕೀಯಕ್ಕೆ ಬರ್ತಾ ಇರೋದು ಎಲ್ಲೋ ಒಂದು ಕಡೆ DMKಗೆ ಸೆಟ್ ಬ್ಯಾಕ್ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ. ಸೊ ಅಂದರೆ ಇನ್ಮುಂದೆ ಉದಯನಿಧಿ ಸ್ಟಾಲಿನ್ ಅವರು ಮಾತಾಡುವಾಗ ಸ್ವಲ್ಪ ಹತೋಟಿಯಲ್ಲಿ ಮಾತಾಡಬೇಕಾಗತ್ತೆ. ವಿಜಯ್ ಅವರು ಅವರಿಗೆ ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಡ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ನೋಡೋಣ ಏನಾಗುತ್ತೆ ಅಂತ.